आंतरिक आरक्षण आंदोलन के परिणाम स्वरूप कांग्रेस सरकार द्वारा एससी वर्गों में आंतरिक आरक्षण का विभाजन करते हुए ए वर्ग को 5.25%, बी वर्ग को 5.25% तथा सी वर्ग को 4.50% आरक्षण देने की घोषणा के बाद बीदर में मादिगा समुदाय ने जश्न मनाया है। बीदर शहर के अंबेडकर सर्कल के पास मादिगा समुदाय के नेताओं और विभिन्न संगठनों के नेतृत्व में पटाखे फोड़कर और मिठाइयां बांटकर खुशी जाहिर की गई। इस मौके पर अभी काले, पीटर श्रीमंडल, अविनाश पुदेरा, श्यामराव बम्बड़गी, सुनील चांबोल सहित कई लोग मौजूद थे। वहीं मादिगा समाज के वरिष्ठ नेता चंद्रकांत हिप्पलगांव, राजू कड़ियाल और देवदास तुमकुंटे ने मीडिया से बात करते हुए आंतरिक आरक्षण लागू करने के लिए सरकार द्वारा उठाए गए कदम का स्वागत किया और खुशी जाहिर की। केबी न्यूज के कैमरामैन पप्पूराज का कवरेज। 30 ವರ್ಷಗಳಿಂದ ಸತತ ರಾತ್ರಿ ಹಗಲು ಸಮಾಜಕ್ಕಾಗಿ, ಒಳ ಮೀಸಲಾತಿಗಾಗಿ, ಸಮಾಜ ಏಳಿಗಾಗಿ ದುಡಿದಂತ ಸಮಾಜದ ಎಲ್ಲ ಹಿರಿಯ ಕಿರಿಯ ಮಹಿಳೆ ಎಲ್ಲ ಸಣ್ಣ ಮಕ್ಕಳು ಕೂಡ ಸಮಾಜ ವತಿಯಿಂದ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಮ್ಮ ಜೀವನದಲ್ಲಿ ಇಂಥ ಸಂತೋಷದ ದಿವಸ, ಇಂಥ ಖುಷಿ ಆಚರಣೆ ಮಾಡೋಂಥ ದಿವಸ ಅದಕ್ಕೆ ಅಂತ್ಯನೇ ಇಲ್ಲ। ಇವತ್ತ ಏನು ಕರ್ನಾಟಕ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ 56,000 ಜನಸಂಖ್ಯೆ ಉಳಿತಕ್ಕಂಥ ಹುದ್ದೆಗಳನ್ನು ಉಳಿತಕ್ಕಂಥಕ್ಕೆ ಏನು 5-2-5, 5-2-5, 4-5 ಏನು ಮಾಡಿದಾರ, ಇದಕ್ಕ ಸ್ವಾಗತಿಸ್ತೀವಿ। ಇನ್ನೊಂದು ಕಡೆ ಬಹುಸಂಖ್ಯಾತರಿರ್ತಕ್ಕಂಥ ಮಾದಿಗರಿಗೆ 6% ಇರ್ತಕ್ಕಂಥದಕ್ಕೆ ಎಲ್ಲ ಜನರಿಗೆ ಬೀದರ್ ಜಿಲ್ಲೆಯ ಮಾದಿಗ ಸಮಾಜ ವತಿಯಿಂದ ಮೊದಲ ಬಾರಿಗೆ ನಾವು ಧನ್ಯವಾದಗಳು ಅರ್ಪಿಸ್ತೀವಿ। ಮಾದಿಗ ಸಮಾಜ ಭಾರತದಲ್ಲಿಯೇ ಸಾಮಾಜಿಕ ನ್ಯಾಯಕ್ಕೋಸ್ಕರ ಸುಮಾರು 35 ವರ್ಷಗಳಿಂದ ಹೋರಾಡ್ತಾ ಬಂತು। ಒಳ ಮೀಸಲಾತಿ ಜಾರಿಗೆ ತಂದು ನಮಗೆ ಸಾಮಾಜಿಕ ನ್ಯಾಯ ಕೊಡಬೇಕಂತ ಹೇಳಿತ್ತು। ಅದರ ಹಿನ್ನೆಲೆಯಲ್ಲಿ ನಮ್ಮ ಜನ ಪ್ರತ್ಯೇಕವಾಗಿ ಮಾದಿಗರು ಅನೇಕ ಜೀವಗಳು ಸಹಿತ ಹೋದು ಕೈಕಾಲು ಸಹಿತ ಕಳ್ಕೊಂಡ್ರು। ಘೋರವಾದಂತಹ ಹೋರಾಟ ಮಾಡಿದ್ದರಿಂದ ಸರ್ವೋಚ್ಚ ನ್ಯಾಯಾಲಯ, ಭಾರತ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ 1 ಆಗಸ್ಟ್ 2024 ಒಂದು ಆದೇಶ ಹೊರಡಿಸಿತು। ಆಯಾ ರಾಜ್ಯಗಳಿಗೆ ಇದು ಸೀಮಿತವಾದಂಥದ್ದು। सामाजिक न्यायक्कोस्कर ಎಲ್ಲ ರಾಜ್ಯಗಳ ಸರ್ಕಾರಗಳು देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें।